ಕಡಲೆಬೇಳೆ ಅಂದ ತಕ್ಷಣ ಮೊದಲು ನೆನಪಾಗೋದು ವಡೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಬೇಳೆನ ಯೂಸ್ ಮಾಡಿ ಒಂದು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಜೀರಿಗೆ, ಈರುಳ್ಳಿ, ಹಾಗೆ ತುರಿದು ಇಟ್ಕೊಂಡಿರೋಂಥ ಕಾಯಿ ತುರಿ ನೆನೆಸಿ ಇಟ್ಕೊಂಡಿರೋಂಥ ಕಡಲೆಬೇಳೆ. ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು, ಜೀರಿಗೆ ಚಟಪಟ ಅಂದ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಾಗೋವರೆಗೂ ತುಂಬ ನೀಟಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ತಳು ಆಗೋವರೆಗೂ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಅದಕ್ಕೆ ಈಗ ಹೆಚ್ಚಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಜಸ್ಟ್ ಖಾರಕ್ಕೋಸ್ಕರ. ಮನೇಲಿ ಮಕ್ಕಳಿದ್ದಾರೆ ಅಥವಾ ಹಾಗೆ ತಿನ್ನೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಕಿಪ್ಪನ್ನು ಮಾಡ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಜಸ್ಟ್ ಖಾರದ ಫ್ಲೇವರ್ ಬರಲಿ ಅಂತ ಹಾಕ್ಕೊಳ್ತಾ ಇರೋದ್ರಿಂದ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಟಿರೋಂಥ ಕಡಲೆಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಕಡಲೆಬೇಳೆ ಜೊತೆಗೆ ಮಿಕ್ಸ್ ಆದ ನಂತರ, ಕರಗಿದ ನಂತರ ಅದಕ್ಕೆ ನಾನು ತುರಿದು ಇಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಎಲ್ಲದಕ್ಕೂ ಆಲ್ಮೋಸ್ಟ್ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವಾ. ಕಾಯಿ ಇಲ್ಲ ಅಂತಂದರೆ ಯಾವ ಅಡುಗೆಗೂ ಫ್ಲೇವರೇ ಇಲ್ಲ ಅಂತಲೇ ಹೇಳ್ಬೋದು, ಟೇಸ್ಟೇ ಬರಲ್ಲ ಅಂತ. ಹಾಗಾಗಿ ಇದನ್ನು ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ಹಬೆಯಲ್ಲಿ ಬಾಡೋಕ್ಕೆ ಬಿಡೋಣ. ಆಲ್ರೆಡಿ ಕಡಲೆಬೇಳೆ ಓವರ್ ನೈಟ್ ನೆಂದಿರೋದ್ರಿಂದ ಒಂದು 5ರಿಂದ 10 ನಿಮಿಷ ಸಾಕಾಗತ್ತೆ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ, ಕಡಲೆಬೇಳೆ ಪರ್ಫೆಕ್ಟಾಗಿ ಬೆಂದಿದೆ, ಹಾಗೆ ಟೇಸ್ಟು ಕೂಡ ಸಖತ್ತಾಗಿ ಬಂದಿದೆ. ನಾನು ಇದನ್ನು ಆಲ್ಮೋಸ್ಟ್ ಲಂಚ್ ಬಾಕ್ಸಿಗೆ ಸೈಡಿಗೆ ಏನೂ ಇಲ್ಲದೆ ಇರುವಾಗ ಈ ರೀತಿಯಾಗಿ ಮಾಡಿಬಿಟ್ಟು ಹಾಕ್ತಾಯಿರ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಗೂ ಒಳ್ಳೆಯದು. ಆಮೇಲೆ ಒಂದು ಡಿಫ್ರೆಂಟ್ ಏನೋ ಟೇಸ್ಟ್ ಮಾಡಿದ್ವಿ ಅನ್ನೋ ಫೀಲ್ ಕೊಡುತ್ತೆ. ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಕೂಡ ಮಾಡಬಹುದು. ನೋಡಿ, ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.